ನಮಸ್ಕಾರ. ಏನಪ್ಪಾ ಈ ವಿಡಿಯೋ ವಿಶೇಷತೆ ಅಂತ ಹೇಳಿದ್ರೆ, ಚಕ್ರ ಕ್ಲೆನ್ಸಿಂಗ್ ಕ್ಲಾಸ್ಗಳ ಬಗ್ಗೆ ನೀವು ತುಂಬಾನೇ ನೋಡ್ತಾ ಇರ್ತೀರಾ, ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇರ್ತೀರಾ. ಹಾಗೇನೆ ನಾನು ಕೂಡ ಒಂದು ಪೋಸ್ಟರ್ ನ ಕ್ರಿಯೇಟ್ ಮಾಡಿ ಬಿಟ್ಟಿದ್ದೆ. ಸೊ ಹಲವಷ್ಟು ಜನಕ್ಕೆ ಇದ್ರ ಬಗ್ಗೆ ಮಾಹಿತಿ ಇರಲ್ಲ. ಏನಪ್ಪಾ ಇದರದ್ದು ಮಾಹಿತಿ ಅಂತ ಹೇಳಿ ನೀವು ಕೇಳೋದಾದ್ರೆ, ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಒಂದೊಂದೇ ಚಕ್ರದ ಬಗ್ಗೆ. ಮೂಲಾಧಾರ ಚಕ್ರ ಅಂತ ನಾವೇನ್ ಕರಿತೀವಿ, ಟೇಲ್ ಬೋನ್ ಏರಿಯಾ ಅಂತ ಬರುತ್ತೆ. ನಮ್ಮ ಬೆನ್ನಿನ ಸ್ಟಾರ್ಟಿಂಗ್ ಪಾಯಿಂಟ್ ಏನ್ ಬರುತ್ತೆ, ಬೆನ್ ಮೂಳೆದು, ಅಲ್ಲಿ ನಮ್ಮ ಮೂಲಾಧಾರ ಚಕ್ರ ಲೊಕೇಟ್ ಆಗಿರುತ್ತೆ. ಈ ಚಕ್ರ ಯಾಕೆ ಬ್ಲಾಕ್ ಆಗುತ್ತೆ ಅಂತ ಹೇಳಿದ್ರೆ, ಕೆಲವೊಂದು ಸತಿ ನಮ್ಮದೇ ಇನ್ಸೆಕ್ಯೂರಿಟೀಸ್ ಇರಬಹುದು, ನಾವು ಒಬ್ರೇ ಸಾಲ್ವ್ ಮಾಡ್ಬೇಕು ಅನ್ನೋದಿರಬಹುದು, ಆಮೇಲೆ ಕೆಲವೊಂದು ಭಯಗಳಿರಬಹುದು, ಫೈನಾನ್ಸಸ್ ಬಗ್ಗೆ ಮುಂದೆ ಹೇಗಾಗುತ್ತೆ ಏನೋ, ಮನಿ ಬಗ್ಗೆ ಭಯ ಇರಬಹುದು. ಇದೆಲ್ಲ ನಮ್ಮ ಮೂಲಾಧಾರ ಚಕ್ರವನ್ನ ಬ್ಲಾಕ್ ಮಾಡ್ತಾ ಹೋಗಿರುತ್ತೆ. ಆಮೇಲೆ ಸ್ವಾದಿಷ್ಠಾನ ಚಕ್ರ ಅಂತ ನಾವೇನ್ ಕರಿತೀವಿ, ಅಲ್ಲಿಂದ ಮೂಲಾಧಾರದಿಂದ ಮೇಲೆ ನಮಗೆ ಸ್ವಾದಿಷ್ಠಾನ ಚಕ್ರ ಲೊಕೇಟ್ ಆಗಿರುತ್ತೆ. ಸ್ವಾದಿಷ್ಠಾನ ಚಕ್ರ ಬ್ಲಾಕ್ ಆದಾಗ ಏನಾಗುತ್ತೆ, ಕ್ರಿಯೇಟಿವಿಟಿಗೆ ಸಂಬಂಧಪಟ್ಟಿರೋ ಹಾಗೆ ಕ್ರಿಯೇಟಿವ್ ಆಗಿ ಐಡಿಯಾಗಳು ಬರೋದಿರಬಹುದು, ಹೊಸದೊಂದು ಆರಂಭ ಮಾಡ್ಬೇಕು ಅನ್ನುವಂತ ಆಲೋಚನೆಗಳದ್ದು ಇರಬಹುದು, ಚಿಂತನೆಗಳಿರ್ಬಹುದು, ಇದೆಲ್ಲ ಯಾವ್ದು ಬರೋದಿಲ್ಲ. ತುಂಬಾ ಲೇಸಿನೆಸ್ ಆಗಿ ಏನೋ ಒಂದ್ ಮಾಡಿದ್ರಾಯ್ತು, ಹೇಗೋ ಇದ್ರಾಯ್ತು, ಈ ತರದೆಲ್ಲ ಬರ್ತಾ ಹೋಗುತ್ತೆ. ಅಲ್ಲಿಂದ ಮೇಲಕ್ಕೆ ಬಂದ್ರೆ ನಮ್ಗೆ ಸೋಲಾರ್ ಪ್ಲೆಕ್ಸಸ್ ಚಕ್ರ ಸಿಗುತ್ತೆ. ಸೋಲಾರ್ ಪ್ಲೆಕ್ಸಸ್ ಚಕ್ರದಲ್ಲಿ ನಮ್ಮ ಕಾನ್ಫಿಡೆನ್ಸ್ ಇರ್ಬೋದು, ನಮ್ಮ ಕರೇಜ್ ಇರ್ಬೋದು, ಇದಕ್ಕೆ ಸಂಬಂಧಪಟ್ಟಿರೋ ಹಾಗೆ ಏನೇನೆಲ್ಲ ನಾವು ನೆಗೆಟಿವ್ ಥಿಂಕ್ ಮಾಡಿರ್ತೀವಿ ಎಲ್ಲವೂ ಕೂಡ ಅಲ್ಲಿ ಬ್ಲಾಕ್ ಆಗಿರುತ್ತೆ. ಸಮ್ ಟೈಮ್ಸ್ ಬೇಡದೇ ಇರತಕ್ಕಂಥದ್ದು ನೆಗೆಟಿವ್ ಥಾಟ್ಸ್ ಇರಬಹುದು, ಬೇಡದೇ ಇರತಕ್ಕಂಥ ಅನ್ವಾಂಟೆಡ್ ನಾವೆಲ್ಲೋ ಮೂವಿಲಿ ನೋಡಿರೋದು ಅಥವಾ ಬೇರೆ ಯಾರ್ದೋ ಲೈಫಲ್ಲಿ ನಡೆದಿರೋದನ್ನು ಕೂಡ ಸೋಲಾರ್ ಪ್ಲೆಕ್ಸಸ್ ಅಲ್ಲಿ ಹೋಲ್ಡ್ ಮಾಡಿ ಇಟ್ಕೊಂಡಿರ್ತೀವಿ. ಹಾಗೇನೆ ನಮ್ಮ ಆನ್ಸೆಸ್ಟ್ರಲ್ ಅಂದ್ರೆ ಪಿತೃಗಳಿಂದ ಬಂದಿರೋದಿರಬಹುದು, ತಂದೆ ತಾಯಿ ಜೀನ್ಸ್ ಇಂದ ಬಂದಿರೋದಿರಬಹುದು, ನಮ್ಮದೇ ಆದ ನಂಬಿಕೆಗಳಿಂದ ಬಂದಿರೋದಿರಬಹುದು, ಎಲ್ಲವನ್ನು ಕೂಡ ನಾವು ನಮ್ಮ ದೇಹದಲ್ಲಿ ಸ್ಟೋರ್ ಮಾಡ್ಕೊಂಡು ನಮ್ಮ ಜೀವನವನ್ನ ನಾವೇ ಬ್ಲಾಕ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ನಮಗ್ ಬರ್ಬೇಕಾಗಿರ್ತಕ್ಕಂಥ ಮನಿ ಇರಬಹುದು, ಹಾಗೇನೆ ನಮ್ಮ ರಿಲೇಶನ್ಶಿಪ್ ಗಳನ್ನಿರಬಹುದು. ಕೆಲವೊಂದು ಸತಿ ನಿಮ್ಮ ಸಂಬಂಧಗಳನ್ನ ನೀವೇ ಗಮನಿಸ್ತಾ ಹೋದ್ರೆ ಆ ಸಂಬಂಧಗಳನ್ನ ನೀವೇ ಕಳ್ಕೊತಾ ಹೋಗ್ತಾ ಇರ್ತೀರಾ. ಅವ್ರ ಕಡೆಯಿಂದ ಸಿಗೋಕ್ಕಿಂತ ಹೆಚ್ಚಾಗಿ ನಿಮ್ ಕಡೆಯಿಂದಾನೆ ನೆಗೆಟಿವ್ ಥಾಟ್ಸ್ ಇರ್ಬೋದು ಅಥವಾ ನೆಗೆಟಿವ್ ರಿಯಾಕ್ಷನ್ಸ್ ಇರ್ಬೋದು, ನಿಮ್ಗೆ ಗೊತ್ತಿಲ್ಲದೇನೆ ಬರ್ತಾ ಹೋಗ್ತಾ ಇರುತ್ತೆ. ಸಮ್ ಟೈಮ್ಸ್ ನೀವು ಅಬ್ಸರ್ವ್ ಮಾಡಿದ್ರೆ ನಿಮ್ಗೆ ಗೊತ್ತಿರುತ್ತೆ. ಹಾಗೇನೆ ಅನಾಹತ ಚಕ್ರ ಅಂತ ಹೇಳಿದ್ರೆ, ನಮ್ಗೆ ಯಾವಾಗೆಲ್ಲ ಮನ್ಸಿಗೆ ತುಂಬಾ ಹರ್ಟ್ ಆಗಿರುತ್ತೆ, ತುಂಬಾ ಪೇನ್ ಆಗಿರುತ್ತೆ, ಅವಾಗೆಲ್ಲ ನಾವು ನಮ್ಮ ಹಾರ್ಟ್ ಚಕ್ರದಲ್ಲಿ ಸ್ಟೋರ್ ಆಗಿರುತ್ತೆ. ಅದು ಸ್ಯಾಡ್ ಗ್ರೀಫ್ ಇರಬಹುದು, ಚಿಕ್ಕ ವಯಸ್ಸಿಂದ ಇಲ್ಲಿ ತನಕ ಏನೇನೆಲ್ಲ ನೀವು ನೋಡ್ಕೊಂಡ್ ಬಂದಿರ್ತೀರಾ ಅದೆಲ್ಲ ಕೊರ್ದು ಒಳಗಡೆನೆ ಅನಾಹತ ಚಕ್ರ ಬ್ಲಾಕ್ ಆಗಿರುತ್ತೆ. ನಿಮ್ಗೆ ಅವಾಗ ಯಾವುದೇ ಕಾರಣಕ್ಕೂ ಕೂಡ ಬೇರೆಯವ್ರಿಗೆ ಪ್ರೀತಿ ತೋರಿಸ್ಬೇಕು ಅಂತ ಅನ್ಸೋದಾಗಿರ್ಬಹುದು, ಅವ್ರ ಕಡೆಯಿಂದ ರಿಸೀವ್ ಮಾಡ್ಬೇಕು ಅಂತ ಅನ್ಸೋದಾಗಿರ್ಬಹುದು. ನಿಮ್ಗೆ ಅದು ಹೇಗೆ ರಿಸೀವ್ ಮಾಡ್ಬೇಕು, ಹೇಗ್ ಕೊಡ್ಬೇಕು ಅನ್ನೋದು ಗೊತ್ತಾಗಿರಲ್ಲ. ನಿಮ್ಮ ಒಳಗಡೆ ಇರುತ್ತೆ, ಬಟ್ ಹೇಗ್ ಶೋಕೇಸ್ ಮಾಡ್ಬೇಕು ಅನ್ನೋದು ಗೊತ್ತಿರಲ್ಲ. ಅಲ್ಲಿಂದ ಮೇಲೆ ನಾವು ವಿಶುದ್ಧಿ ಚಕ್ರ ಅಂತ ಬರುತ್ತೆ. ವಿಶುದ್ಧಿ ಚಕ್ರದಲ್ಲಿ ನಾವು ಚಿಕ್ಕ ವಯಸ್ಸಿಂದ ಏನೇನೆಲ್ಲ ಸಪ್ರೆಸ್ ಮಾಡ್ಬೇಕು, ಎಲ್ಲೆಲ್ಲಿ ನಾವು ಮಾತಾಡಿರಲ್ಲ, ಮಾತಾಡದೆ ಸಪ್ರೆಸ್ ಮಾಡಿರ್ತಕ್ಕಂಥ ಎಲ್ಲ ಭಾವನೆಗಳು ಸಪ್ರೆಸ್ ಆಗಿ ಬೇರೆ ಯಾವ ಸಮಯದಲ್ಲಿ ನಾವು ಮಾತಾಡ್ಬೇಕು ಅಲ್ಲಿ ಮಾತಾಡಿರಲ್ಲ. ಸೊ ಇದು ವಿಶುದ್ಧಿ ಚಕ್ರದಲ್ಲಿ ಬ್ಲಾಕ್ ಆಗಿರ್ತಕ್ಕಂಥ ಸಮಸ್ಯೆಗಳು ತುಂಬಾ ಇದಾವೆ ಹೇಳ್ತಾ ಹೋದ್ರೆ. ಅದಾದ್ಮೇಲೆ ಆಜ್ಞಾ ಚಕ್ರ, ನಮ್ಗೆ ಕ್ಲಾರಿಟಿ ಇರೋದಿಲ್ಲ, ತುಂಬಾ ಕನ್ಫ್ಯೂಷನ್ಸ್ ಇರುತ್ತೆ, ತುಂಬಾ ನೆಗೆಟಿವ್ ಥಾಟ್ಸ್ ಓಡ್ತಾ ಇರುತ್ತೆ. ಹೀಗೆ ಅದಾದ್ಮೇಲೆ ನಮ್ಮ ಸಹಸ್ರ ಚಕ್ರ ಏನಿದೆ, ನಮಗೆ ಬೇಕಾಗಿರ್ತಕ್ಕಂಥ ಬ್ಲೆಸ್ಸಿಂಗ್ಸ್ ನಮ್ಮ ಸುತ್ತಲೂ ಇದ್ದೇ ಇರುತ್ತೆ ಸರೌಂಡಿಂಗ್ಸ್ ಅಲ್ಲಿ. ನಾವು ರಿಸೀವ್ ಮಾಡೋದಕ್ಕೆ ರೆಡಿ ಇರಲ್ಲ, ಯಾಕಂದ್ರೆ ತುಂಬಾ ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡ್ತೀವಲ್ಲ, ನಾವು ತುಂಬಾ ಜೀನಿಯಸ್ ಆಗ್ಬಿಟ್ಟಿರ್ತೀವಿ, ಇವಾಗ ತುಂಬಾ ವಿದ್ಯಾವಂತರಾಗಿರ್ತೀವಿ, ತುಂಬಾ ತಿಳ್ಕೊಂಡ್ಬಿಟ್ಟಿದೀವಿ ಅಂತ ನಮಗ್ ನಾವೇ ಅನ್ಕೊಂಡಿರ್ತೀವಿ. ಸೊ ಹೀಗೆ ನಮ್ಮ 7 ಚಕ್ರಗಳನ್ನ ನಾವು ಯಾವಾಗ ಕ್ಲೆನ್ಸ್ ಮಾಡ್ತಾ ಅಲ್ಲಿರ್ತಕ್ಕಂಥ ಬ್ಲಾಕೇಜಸ್ ನ ರಿಮೂವ್ ಮಾಡ್ತಾ ನಮ್ಮನ್ನ ನಾವೇ ಹೀಲ್ ಮಾಡ್ಕೋತಾ ಹೋಗ್ತೀವಿ. ನಮ್ಮ ಲೈಫ್ ಅಲ್ಲಿ ನಮ್ಗೆ ಏನೇನ್ ಬೇಕೋ ಅದನ್ನೆಲ್ಲ ಪಡ್ಕೊಳಕ್ ನಾವು ರೆಡಿ ಆಗ್ತಾ ಹೋಗ್ತಾ ಇರ್ತೀವಿ. ಸೊ ಇದು ಚಕ್ರಗಳ ಬಗ್ಗೆ ಇರ್ತಕ್ಕಂಥ ಮಾಹಿತಿ. ಯಾರಿಗಾದ್ರೂ ಚಕ್ರಗಳ ಕ್ಲೆನ್ಸಿಂಗ್ ಬಗ್ಗೆ ಮಾಹಿತಿ ಬೇಕು ಅಥವಾ ಕ್ಲಾಸಸ್ ಅನ್ನ ಅಟೆಂಡ್ ಮಾಡ್ಬೇಕು ಅನ್ನೋದಿದ್ರೆ ನನ್ಗೆ DM ಮಾಡಿ. 7 ಡೇಸ್ಗೆ 7 ಚಕ್ರ, ಒಂದೊಂದು ದಿನಕ್ಕೆ ಒಂದೊಂದು ಚಕ್ರವನ್ನ ಕ್ಲೆನ್ಸ್ ಮಾಡ್ತಾ 7 ದಿನಗಳಲ್ಲಿ ನಿಮ್ಗೆ ಟ್ರಾನ್ಸ್ಫಾರ್ಮೇಶನಲ್ ಎನರ್ಜಿ ನಿಮ್ಗೆ ಹೇಗಿದೆ ಅಂತ ಗೊತ್ತಾಗ್ತಾ ಹೋಗುತ್ತೆ. ಹೀಲಿಂಗ್ ಆಗ್ತಾ ಹೋಗ್ತಾ ಇರುತ್ತೆ 7 ಚಕ್ರಗಳಲ್ಲಿ. ಬರೀ ದುಡ್ಡು ಒಂದೇ ಅಲ್ಲ, ಹೋಲ್ ನಿಮ್ಮ ಲೈಫೇ ಬದಲಾಗ್ತಾ ಹೋಗ್ತಾ ಇರುತ್ತೆ. ಸೊ ಯಾರ್ಯಾರಿಗೆಲ್ಲ ಆಸಕ್ತಿ ಇದೆ ಅವರೆಲ್ಲ ಈ ಒಂದು ವಿಡಿಯೋಗೆ ರಿಯಾಕ್ಟ್ ಮಾಡಿ ಅಥವಾ DM ಮಾಡಬಹುದು. ಥ್ಯಾಂಕ್ ಯು ಸೋ ಮಚ್. ಶ್ರೀಕೃಷ್ಣ ಅರ್ಪಣಮಸ್ತು.